ಎಲ್ಲರಿಗೂ ನಮಸ್ಕಾರ. ಎಂಪಿ ಡಿಜಿಟಲ್ ಮಾರ್ಕೆಟಿಂಗ್‌ದ ಪ್ರಕಾಶ್. ಸೊ, ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದೀವಿ ಅಂದ್ರೆ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಓವರ್‌ವ್ಯೂ ಬಗ್ಗೆ ನೋಡೋಣ. ಇದು ನಮ್ಮ ವೆಬ್‌ಸೈಟ್. ಇದರಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ. ಇದೇ ವೆಬ್‌ಸೈಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಡ್ತೀನಿ. ನೀವು ಇದರಲ್ಲೇ ಹೋಗ್ಬಿಟ್ಟು ಎಲ್ಲ ನೀವು ನೋಡ್ಬೋದು. ಫಸ್ಟ್ ಆಫ್ ಆಲ್ ನಮ್ಮ ಕೋರ್ಸಲ್ಲಿ ಏನೇನು ಕವರ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ಬಿಡ್ತೀನಿ. ಟಾಪಿಕ್ ವೈಸ್ ನಾನು ಏನೇನು ಕವರ್ ಆಗುತ್ತೆ ಅಂತಾನು ಹೇಳ್ತೀನಿ. ಸೊ, ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕೋರ್ಸ್ ಇದು. ಸೊ, ನಿಮ್ಗೆ ಇದರಲ್ಲಿ ಲೈವ್ ಪ್ರಾಜೆಕ್ಟು ಸಿಗುತ್ತೆ. ಮತ್ತೆ ಕೋರ್ಸ್ ಫೀಸ್ ಅಫೋರ್ಡಬಲ್ ಆಗಿರುತ್ತೆ. ಸೊ, ಆಫ್‌ಲೈನ್, ಆನ್‌ಲೈನ್ 2 ಟ್ರೈನಿಂಗು ಇದೆ. ಓಕೆನಾ? ಸೊ, ಇದರಲ್ಲಿ ನಿಮ್ಗೆ ಪೇಯ್ಡ್ ಇಂಟರ್ನ್‌ಶಿಪ್ ಫಾರ್ ಎಕ್ಸಾಂಪಲ್ ಕೋರ್ಸ್ ಆದ್ಮೇಲೆ ನಿಮ್ಗೆ ಪೇಯ್ಡ್ ಇಂಟರ್ನ್‌ಶಿಪ್ ಬೇಕಾದ್ರೆ ನಾವು ಕೊಡ್ತೀವಿ. ಸೊ, ಇದರಲ್ಲಿ ನಿಮ್ಗೆ ಇದೆಲ್ಲ ಕವರ್ ಆಗುತ್ತೆ. 60+ ಟೂಲ್ಸ್, ಸರ್ಟಿಫಿಕೇಷನ್ಸ್, ಸೊ 35+ ಮಾಡಲ್ಸ್, 100% ಪ್ಲೇಸ್‌ಮೆಂಟ್ ಗ್ಯಾರಂಟಿ ಸಿಗುತ್ತೆ. ಮತ್ತೆ ಇದರಲ್ಲಿ ಸೊ, ಇದು ನಮ್ಮ ಕೋರ್ಸ್ ಫೀಸ್. ಓಕೆನಾ? ಸೊ, 29,000 ಬರುತ್ತೆ. ಇದರಲ್ಲಿ ನೀವು 3 ಸ್ಕಿಲ್ ನೀವು ಲರ್ನ್ ಮಾಡ್ಬೋದು. ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್. 3 ಸ್ಕಿಲ್ ಲರ್ನ್ ಮಾಡ್ಬೋದು. 100% ಪ್ಲೇಸ್‌ಮೆಂಟ್ ಗ್ಯಾರಂಟಿಯಾಗಿ ಸಿಗುತ್ತೆ. ಸೊ, ಇದೆಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಫೋಟೋಸ್. ಮತ್ತೆ ಏನೇನು ಕವರ್ ಆಗುತ್ತೆ ಅಂತ ಇಲ್ಲೂ ಡೀಟೇಲ್ಸ್ ಎಲ್ಲ ಇದೆ. ನೀವು ವೆಬ್‌ಸೈಟ್ ವಿಸಿಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ, ಇಲ್ಲಿ ನಾನು ಇವಾಗ ಓವರ್‌ವ್ಯೂ ಅಂತ ನಾನು ಒಂದು ಓವರ್‌ವ್ಯೂ ತರ ಕೊಡ್ತೀನಿ. ಸೊ, ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಓವರ್‌ವ್ಯೂ. ಸೊ, ಇದರಲ್ಲಿ ಏನೇನು ಕವರ್ ಆಗುತ್ತೆ ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್‌ಪ್ಲೈನ್ ಮಾಡ್ತೀನಿ. ಓಕೆ. ಸೊ, ಇದರಲ್ಲಿ ಟಾಪಿಕ್ ಏನೇನು ಕವರ್ ಆಗುತ್ತೆ ಅಂತ ನಾನು ಎಕ್ಸ್‌ಪ್ಲೈನ್ ಮಾಡ್ತೀನಿ. ಸೊ, ಫಸ್ಟ್ ಆಫ್ ಆಲ್ ಯಾರಿದ್ರೆ ನೀವು ಇದನ್ನ ಲರ್ನ್ ಮಾಡ್ಬೋದು. ಓಕೆ. ಇವಾಗ ಈವನ್ ದೋ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಎಕ್ಸ್‌ಪೀರಿಯನ್ಸೇ ಇಲ್ಲ ಅಂದ್ರೆ ನೀವು ಇದರಲ್ಲಿ ಈಸಿಯಾಗಿ ಲರ್ನ್ ಮಾಡ್ಬೋದು. ಓಕೆ. ದ ಫಸ್ಟ್ ಥಿಂಗ್ ಈಸ್ SEM, SMM. ಇದರಿಂದ ನಿಮ್ಗೆ ಒಂದು ಸಬ್ ಟಾಪಿಕ್ ತರ ಹೋಗ್ತಾ ಇರುತ್ತೆ. SEM ಅಂದ್ರೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಓಕೆ. ಸೊ, ಈ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಸೊ, SEO ಬರುತ್ತೆ, ಮತ್ತೆ ಕಂಟೆಂಟ್ ರೈಟಿಂಗ್ ಅಂಡ್ ಕಂಟೆಂಟ್ ಮಾರ್ಕೆಟಿಂಗ್ ಬರುತ್ತೆ. ಸೊ, ಇದೆಲ್ಲ ನೀವು ಲರ್ನ್ ಮಾಡ್ತೀರಾ ಒನ್ಸ್ ನೀವು ಕೋರ್ಸ್ ಜಾಯಿನ್ ಮಾಡಿದ್ರೆ. ಮತ್ತೆ ಕೀವರ್ಡ್ ರಿಸರ್ಚ್ ಅಂದ್ರೆ ನಿಮ್ಗೆ SEOದಲ್ಲೇ ಕವರ್ ಆಗುತ್ತೆ ಆಲ್ಮೋಸ್ಟ್. ಸೊ, ಇದಾದ್ಮೇಲೆ ನಿಮ್ಗೆ ಗೂಗಲ್ ಆಡ್ಸ್ ಬರುತ್ತೆ. ಸೊ, ಇದೆಲ್ಲ ನಿಮ್ಗೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಲ್ಲೇ ಬರುತ್ತೆ. ಓಕೆನಾ? ಸೊ, SEOದಲ್ಲಿ ಏನೇನು ಕವರ್ ಆಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ವೆಬ್ಸೈಟ್ ಒಂದು ಕ್ರಿಯೇಷನ್ ಮಾಡಬೇಕು. ವೆಬ್ಸೈಟ್ ಕ್ರಿಯೇಷನ್ ಕವರ್ ಆಗುತ್ತೆ. ವೆಬ್ಸೈಟ್ ಕ್ರಿಯೇಷನ್ ಅಂದ್ರೆ ಕೋಡಿಂಗ್ ಎಲ್ಲ ಇಲ್ಲ. ವಿತೌಟ್ ಕೋಡಿಂಗ್ ಅಲ್ಲೇ ನಾವು ಬೇರೆ ಬೇರೆ ಟೈಪ್ ಇಂದ ವೆಬ್ಸೈಟ್ ಮಾಡ್ತೀವಿ. ಈ ಒಂದು AI ವೆಬ್ಸೈಟ್ ಕೂಡ ಹೆಂಗ್ ಮಾಡೋದು, ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗೆ ವೆಬ್ಸೈಟ್ ಕ್ರಿಯೇಷನ್ ಮಾಡೋದು. ಸೊ, ಇದೆಲ್ಲ ಇರುತ್ತೆ. ಸೊ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಾ. ಕ್ರಿಯೇಟ್ ಮಾಡಾದ್ಮೇಲೆ ನೀವು ಅದಕ್ಕೆ ಕೀವರ್ಡ್ ರಿಸರ್ಚ್ ಮಾಡ್ತೀರಾ. ಕೀವರ್ಡ್ ರಿಸರ್ಚ್ ಮಾಡಾದ್ಮೇಲೆ ನಿಮ್ಗೆ ಅದರಲ್ಲಿ ವೆಬ್ಸೈಟ್ ಕ್ರಿಯೇಷನ್ ಮಾಡಿದ್ದೀರಾ, ಕೀವರ್ಡ್ ರಿಸರ್ಚ್ ಮಾಡಿದ್ದೀರಾ. ಕೀವರ್ಡ್ ರಿಸರ್ಚ್ ಮಾಡಾದ್ಮೇಲೆ ಆ ಕೀವರ್ಡ್ಗೆ ನೀವು ಕಂಟೆಂಟ್ ಬರಿಬೇಕು. ಓಕೆ. ಸೊ, ಕಂಟೆಂಟ್ ರೈಟಿಂಗ್ ಅಂದ್ರೆ ಒಂದು ವೆಬ್ಸೈಟ್ ಅಲ್ಲಿ ಹೋಮ್, ಅಬೌಟ್ ಅಸ್, ಸರ್ವಿಸಸ್ ಆ ತರ ಪೇಜಸ್ ಇದ್ರೆ ಅದಕ್ಕೆ ಕಂಟೆಂಟ್ ನೀವು ಮಾಡ್ತೀರಾ. ಓಕೆ. ಸೊ, ಇದೆಲ್ಲ ಆದ್ಮೇಲೆ ನೀವು ಆನ್ ಪೇಜ್ ಇಂಪ್ಲಿಮೆಂಟೇಷನ್ ಮಾಡ್ತೀರಾ. ಆನ್ ಪೇಜ್ SEO ಮತ್ತೆ ಆಫ್ ಪೇಜ್ SEO ಇದೆಲ್ಲ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಬರುತ್ತೆ. ಸೊ, ನಾನು ಇದರಲ್ಲಿ ಏನೇನು ಕವರ್ ಆಗುತ್ತೆ ಅಂತ ಜಸ್ಟ್ ಓವರ್ ಆಲ್ ಆಗಿ ಕೊಡ್ತೀನಿ. ಓಕೆ. ಸೊ, ಈ ತರ ಕವರ್ ಆಗುತ್ತೆ. ಓಕೆ. ಇದಾದ್ಮೇಲೆ ನಿಮ್ಗೆ ಕಂಟೆಂಟ್ ರೈಟಿಂಗ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಲ್ವಾ, ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 10+ ಟೂಲ್ಸ್ ಕವರ್ ಆಗುತ್ತೆ. ಸೊ, ಅದು ಹೆಂಗೆಲ್ಲ ನಾವು ಕಂಟೆಂಟ್ ಮಾಡ್ಬೋದು ಇದೆಲ್ಲ ನಿಮ್ಗೆ ಕವರ್ ಆಗುತ್ತೆ. ಓಕೆ. ಸೊ, ಅದೇ ತರ ವೆಬ್ಸೈಟ್ ಕ್ರಿಯೇಷನ್ ಅಲ್ಲಿ ನಿಮ್ಗೆ ವರ್ಡ್ ಪ್ರೆಸ್ ಕವರ್ ಆಗುತ್ತೆ. ವರ್ಡ್ ಪ್ರೆಸ್ ಮತ್ತೆ ಬೇಸಿಕ್ HTML CSS. ಸೊ, ಇದೆಲ್ಲ ಕವರ್ ಆಗುತ್ತೆ. ಸೊ, ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಲರ್ನ್ ಮಾಡ್ತೀರಾ ನಮ್ಮ ಕೋರ್ಸಲ್ಲಿ. ಓಕೆನಾ? ಸೊ, ಆಮೇಲೆ ಕಂಟೆಂಟ್ ರೈಟಿಂಗ್ ಅಲ್ಲಿ ಟೂಲ್ಸ್ ಮತ್ತೆ SEOದಲ್ಲಿ ಆಲ್ಮೋಸ್ಟ್ ಒಂದು 12 ಟೂಲ್ಸ್ ಯೂಸ್ ಮಾಡೋ ತರ ಇರುತ್ತೆ. ಪೇಯ್ಡ್ ಇರುತ್ತೆ ಮತ್ತೆ ಫ್ರೀನೂ ಇರುತ್ತೆ. ಸೊ, ನೀವು ಕೋರ್ಸ್ ಜಾಯಿನ್ ಮಾಡಿದ್ರೆ ನಾನು ಹೇಳ್ತೀನಿ. ಸೊ, ನಮ್ಮ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಗೊತ್ತು. ಸೊ, ಏನೇನು ಟೂಲ್ಸ್ ಯೂಸ್ ಮಾಡ್ತೀವಿ ಅಂತ. ಸೊ, ಇದನ್ನು ಆನ್ಲೈನ್ ಸ್ಟೂಡೆಂಟ್ಸ್ಗೋಸ್ಕರ ನಾನು ಇದು ಹೇಳ್ತಾ ಇದ್ದೀನಿ. ಸೊ, ಪ್ಲಸ್ ಕಂಟೆಂಟ್ ರೈಟಿಂಗ್ ಪ್ಲಸ್ ಕಂಟೆಂಟ್ ಮಾರ್ಕೆಟಿಂಗ್ ಅಲ್ಲಿ ನಾವು ತುಂಬಾ ಟೂಲ್ಸ್ ಯೂಸ್ ಮಾಡ್ತೀವಿ. ಅದರಲ್ಲೂ ಪೇಯ್ಡ್ ವೆರ್ಷನ್, ಫ್ರೀ ವೆರ್ಷನ್ ಇದೆಲ್ಲ ಇರುತ್ತೆ. ಸೊ, ಇದೆಲ್ಲ ಲರ್ನ್ ಮಾಡ್ತೀರಾ. ಸೊ, ಒನ್ಸ್ ಇದೆಲ್ಲ ಆದ್ಮೇಲೆ ಇದೆಲ್ಲ ಓವರ್ ಆಲ್ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್. ಓಕೆನಾ? ಇದೆಲ್ಲ ಆದ್ಮೇಲೆ ನಿಮ್ಗೆ ಲೋಕಲ್ SEO ಲರ್ನ್ ಮಾಡ್ತೀರಾ.
ಓಕೆ. ಸೊ ಲೋಕಲ್ ಹೆಸರು ಅಂದರೆ ಗೂಗಲ್ ಮೈ ಬಿಸ್ನೆಸ್, ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಅಂತಾನೆ ಹೇಳ್ಬೋದು. ಓಕೆ, ಅದು ನ್ಯೂ ನೇಮ್. ಸೊ ಗೂಗಲ್ ಆಡ್ಸ್ ಅಲ್ಲಿ ಸರ್ಚ್ ಆಡ್ ಮತ್ತೆ ಡಿಸ್ಪ್ಲೇ ಆಡ್ಸ್ ಮತ್ತೆ ಯೂಟ್ಯೂಬ್ ಆಡ್ಸ್ ಆ್ಯಂಡ್ ಎಕ್ಸೆಟ್ರಾ. ಸೊ ಇದೆಲ್ಲ ಲರ್ನ್ ಮಾಡ್ತೀರಾ. ರೀಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇದೆಲ್ಲ ಲರ್ನ್ ಮಾಡ್ತೀರಾ. ಸೊ ಇದೆಲ್ಲ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂತ ಹೇಳ್ದೆ ಅಲ್ವಾ. ಫಸ್ಟ್ ಆಫ್ ಆಲ್ ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಇಲ್ಲಿ ನಾನು ಸುಮ್ಮನೆ ಜಸ್ಟ್ ಹೋಗ್ಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ JP ನಗರ್ ಅಂತ ಹಾಕ್ತೀನಿ. ಸೊ ಈ ಥರ ಹುಡುಕಿದ್ರೆ ಸೊ ಈ ಥರ ಇದು ನೋಡಿ, ಇದು 3 ಪ್ಯಾಕ್ ರಿಸಲ್ಟ್ ಅಂತ ಹೇಳ್ತಾರೆ. ಇದು ಗೂಗಲ್ ಮೈ ಬಿಸ್ನೆಸ್, ಇಲ್ಲಿ ಮೆನ್ಷನ್ ಮಾಡಿದ್ದೀನಲ್ವಾ ಲೋಕಲ್ SEO ಅಂತ. ಇದರಲ್ಲಿ ಹೆಂಗೆ ರ್ಯಾಂಕಿಂಗ್ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಅದಾದಮೇಲೆ ನಿಮಗೆ ಇಲ್ಲಿ 1 2 3 ಅಂತ ರಿಸಲ್ಟ್ ಬರ್ತದಲ್ವಾ, ಇದೆಲ್ಲ ನಿಮಗೆ SEO ರಿಸಲ್ಟ್ಸು. ಇದು ಹೆಂಗೆ ನಿಮಗೆ ರ್ಯಾಂಕಿಂಗ್ ಮಾಡೋದು ಅದನ್ನು ನಾವು ಹೇಳ್ತೀವಿ. ಓಕೆ. ಸೊ ಇದು ಆದಮೇಲೆ ಸೆಕೆಂಡು ಗೂಗಲ್ ಆಡ್ಸು, ಥರ್ಡ್ ಗೂಗಲ್ ಆಡ್ಸು. ಗೂಗಲ್ ಆಡ್ಸ್ ಅಲ್ಲಿ ಸರ್ಚ್ ಆಡ್ ಇರುತ್ತೆ, ಡಿಸ್ಪ್ಲೇ ಆಡ್ಸ್ ಇರುತ್ತೆ, ಯೂಟ್ಯೂಬ್ ಆಡ್ಸ್ ಇದೆಲ್ಲ ಇರುತ್ತೆ. ಸೊ ಇದೆಲ್ಲ ಹೆಂಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಆ ಅಡ್ವರ್ಟೈಸ್ಮೆಂಟ್ ಇಲ್ಲಿ ತೋರಿಸಲ್ಲ, ನಾನು ಇಲ್ಲಿ ತೋರಿಸ್ತೀನಿ. ಜಸ್ಟ್ ಎಂಟರ್ ಕೊಡ್ತೀನಿ. ಸೊ ಸಮ್ಟೈಮ್ಸ್ ಆ್ಯಡ್ ತೋರಿಸಲ್ಲ. ಸೊ ಇಲ್ಲಿ ಕೆಳಗಡೆ ಸಮ್ ಅಡ್ವರ್ಟೈಸ್ಮೆಂಟ್ ಇದೆ. ಸೊ ಈ ಥರ ನೀವು ಆ್ಯಡ್ ಕ್ರಿಯೇಟ್ ಮಾಡ್ತೀರಾ. ಸೊ ಇಲ್ಲಿ ಕ್ಲಿಯರ್ ಆಗಿದೆ. ಸೊ ಇದು 3 ಪ್ಯಾಕ್ ರಿಸಲ್ಟು, ಮತ್ತು ಇದು SEO ರಿಸಲ್ಟ್, ಮತ್ತು ಇದು ಅಡ್ವರ್ಟೈಸ್ಮೆಂಟ್. ಇದೆಲ್ಲ ನಿಮಗೆ ಸರ್ಚ್ ಇಂಜಿನ್ ಮಾರ್ಕೆಟಿಂಗಲ್ಲೇ ಬರುತ್ತೆ. ಓಕೆ. ಇದರಲ್ಲಿ ತುಂಬ ಇದೆ, ನಾನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ಸೊ ಅದಾದಮೇಲೆ ಇದಕ್ಕೆಲ್ಲ ಟೂಲ್ಸು ಟೆಕ್ನಿಕ್ಸು ತುಂಬ ಇದೆ. ಸೊ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ 1 by 1 ನಾನು ಹೇಳ್ತಾ ಬರ್ತೀನಿ. ಓಕೆ. ಸೊ ಇದಾದಮೇಲೆ ಸರ್ಚ್ ಆಡ್ಸ್ ಲರ್ನ್ ಮಾಡ್ತೀರಾ, ಡಿಸ್ಪ್ಲೇ ಆಡ್ಸ್ ಲರ್ನ್ ಮಾಡ್ತೀರಾ, ಯೂಟ್ಯೂಬ್ ಆಡ್ಸ್ ಇದೆಲ್ಲನೂ ಕವರ್ ಮಾಡ್ತೀನಿ. ಸರ್ಚ್ ಆಡ್ ಅಂದರೆ ಹೆಂಗೆ ಕ್ರಿಯೇಟ್ ಮಾಡೋದು, ಡಿಸ್ಪ್ಲೇ ಆಡ್ಸ್ ಅಂದರೆ ಹೆಂಗೆ ಕ್ರಿಯೇಟ್ ಮಾಡೋದು ಎಲ್ಲ ಡೀಟೇಲಿಂಗಾಗಿ 1 by 1 ಬರುತ್ತೆ. ಇದು ಜಸ್ಟ್ ಕೋರ್ಸ್ ಓವರ್ ಯು ಅಷ್ಟೇ. ಓಕೆನಾ. ಮತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗಲ್ಲಿ ಏನೇನು ಕವರ್ ಆಗುತ್ತೆ, ಫಸ್ಟ್ ಆಫ್ ಆಲ್ ಪ್ಲಾಟ್ಫಾರ್ಮ್ ಏನೇನಿದೆ ಅಂತ ನಾನು ಹೇಳ್ಬಿಡ್ತೀನಿ. ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಮತ್ತು ಟ್ವಿಟ್ಟರ್ ಇದೆ, ಲಿಂಕ್ಡ್ಇನ್, ಪಿಂಟ್ರೆಸ್ಟ್. ಯೂಟ್ಯೂಬ್ ಕೂಡ ಆಲ್ಮೋಸ್ಟ್ ಇದರಲ್ಲೇ ಬರುತ್ತೆ. ನಾವು ಇದರಲ್ಲೂ ಆ್ಯಡ್ ಮಾಡ್ಬೋದು, ಸರ್ಚ್ ಇಂಜಿನಲ್ಲೂ ಬರುತ್ತೆ. ಓಕೆನಾ. ಸೊ ಇಷ್ಟು ಬರುತ್ತೆ. ಒಂದೇ ನಿಮಿಷ. ಓಕೆ. ಸೊ ಇಷ್ಟು ಬರುತ್ತೆ. ಓಕೆ. ಸೊ ಇದರಲ್ಲಿ ನಾವು ಏನನ್ನೆಲ್ಲ ಮಾಡ್ತೀವಿ ಅಂತ ನಾನು ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ನಾವು ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಲರ್ನ್ ಮಾಡ್ತೀರಾ, ಮತ್ತು ಆರ್ಗಾನಿಕ್ ಗ್ರೋತ್ ಹೆಂಗೆ ಮಾಡೋದು ಅಂತಾನು ಲರ್ನ್ ಮಾಡ್ತೀರಾ. ಸೊ ಬೋತ್ ಯು ಕ್ಯಾನ್ ಲರ್ನ್. ಓಕೆ. ಸೊ ಇದೆರಡು ನೀವು ಲರ್ನ್ ಮಾಡ್ತೀರಾ. ಪೇಯ್ಡ್ ಆಡ್ಸ್ ಅಂದರೆ ಇವಾಗ ಲೀಡ್ ಜನರೇಷನ್, ಮತ್ತೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್. ಓಕೆ. ಮತ್ತೆ ಸೋಷಿಯಲ್ ಮೀಡಿಯಾ ಡಿಸೈನ್ಸ್. ಸೋಷಿಯಲ್ ಮೀಡಿಯಾ ಡಿಸೈನ್ ಅಲ್ಲಿ ನೀವೇನು ಲರ್ನ್ ಮಾಡ್ತೀರಾ ಅಂದರೆ ಫೋಟೋಶಾಪ್ ಲರ್ನ್ ಮಾಡ್ತೀರಾ, ಇಲ್ಲಸ್ಟ್ರೇಟರ್, ಮತ್ತೆ ಕ್ಯಾನ್ವಾ. ಇದು ಇಷ್ಟೇ ಸಾಕು. ಸೊ ಇದು ಲರ್ನ್ ಮಾಡ್ತೀರಾ. ಸೊ ಇದರಲ್ಲಿ ಮತ್ತೆ ವಿಡಿಯೋ ಕ್ರಿಯೇಷನ್ಗೆ ನೀವು ಪ್ರೀಮಿಯರ್ ಪ್ರೋ ಇದು ಲರ್ನ್ ಮಾಡ್ತೀರಾ. ಓಕೆ. ಸೊ ಇದೆಲ್ಲ ಕವರ್ ಆಗುತ್ತೆ. ಆಲ್ಮೋಸ್ಟ್ ನಾನು ಕೆಲವು ಸಾಫ್ಟ್ವೇರ್ ಮಾತ್ರ ಮೆನ್ಷನ್ ಮಾಡಿದ್ದೀನಿ, ಯಾಕಂದರೆ ಇಲ್ಲಿ ನಾನು ಆಲ್ರೆಡಿ ಕ್ಲಿಯರಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿದೆ ನಿಮಗೆ. ಜಸ್ಟ್ ಈ ಫೀಸ್ಗೆ ನೀವು 3 ಕೋರ್ಸು ಲರ್ನ್ ಮಾಡ್ತೀರಾ. ಡಿಜಿಟಲ್ ಮಾರ್ಕೆಟಿಂಗ್ ಲರ್ನ್ ಮಾಡ್ತೀರಾ, ಗ್ರಾಫಿಕ್ ಡಿಸೈನಿಂಗ್ ಲರ್ನ್ ಮಾಡ್ತೀರಾ, ವಿಡಿಯೋ ಎಡಿಟಿಂಗ್ ಲರ್ನ್ ಮಾಡ್ತೀರಾ. ಸೊ ನೀವು ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿ, ನಾವು ಡೀಟೇಲ್ ಹೇಳ್ತೀವಿ, ಇಲ್ಲಾಂದರೆ ಸಿಲೆಬಸ್ ಸೆಂಡ್ ಮಾಡ್ತೀವಿ. ಸೊ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಏನೇನು ಕವರ್ ಆಗುತ್ತೆ ಅಂತ. ಸೊ ಇದರಲ್ಲಿ ಲೀಡ್ ಜನರೇಷನ್, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಸೋಷಿಯಲ್ ಮೀಡಿಯಾ ಪೋಸ್ಟ್ ಡಿಸೈನ್ಸ್ ಇದೆಲ್ಲ ನೀವು ಲರ್ನ್ ಮಾಡ್ತೀರಾ. ಲೀಡ್ ಜನರೇಷನ್ ಅಂದರೆ ಒಂದು ಕಂಪನಿಗೆ ಲೀಡ್ಸ್ ಜನರೇಷನ್ ಮಾಡೋದು. ಫಾರ್ ಎಕ್ಸಾಂಪಲ್ ಕಾಲ್ಸ್, ಮೆಸೇಜಸ್,
ಇದೆಲ್ಲ ನೀವು ಆರ್ಗಾನಿಕ್ ಆಗಿ ಇನ್ಕ್ರೀಸ್ ಮಾಡ್ಬೋದು. ಪೇಯ್ಡ್ ಕೂಡ ನೀವು ಇನ್ಕ್ರೀಸ್ ಮಾಡ್ಬೋದು. ಮತ್ತೆ ನಿಮಗೆ ಬ್ರ್ಯಾಂಡಿಂಗ್ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಬರುತ್ತೆ. ಸೊ ಇದಕ್ಕೂ ಕೆಲವು ಟೂಲ್ಸ್ ಎಲ್ಲ ಇದೆ. ತುಂಬಾ ಟೂಲ್ಸ್ ಯೂಸ್ ಮಾಡ್ತೀವಿ ಇದಕ್ಕೂ. ಸೊ ಇದೆಲ್ಲ ನೀವು ಲರ್ನ್ ಮಾಡ್ತೀರಾ. ಇದಾದ್ಮೇಲೆ ನಿಮಗೆ ಇಮೇಲ್ ಮಾರ್ಕೆಟಿಂಗ್ ಲರ್ನ್ ಮಾಡ್ತೀರಾ. ಇಮೇಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಆಲ್ಮೋಸ್ಟ್ ಅದರಲ್ಲಿ ಪೇಯ್ಡ್ ಟೂಲ್ನೇ ಯೂಸ್ ಮಾಡಬೇಕು. ಸೊ ಪೇಯ್ಡ್ ಟೂಲ್ಸ್ ನಾವೇ ಕೊಡ್ತೀವಿ, ಅದನ್ನು ಯೂಸ್ ಮಾಡಿ ನೀವು ಇಮೇಲ್ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಇದರಲ್ಲಿ ಲೀಡ್ ಜನರೇಷನ್ ಮತ್ತೆ ಸೇಲ್ಸ್ ಎಲ್ಲ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಒಂದು ಕೋರ್ ಬೇಸಿಕ್ ಫೌಂಡೇಶನ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್. ಇದೆಲ್ಲ ನೀವು ಲರ್ನ್ ಮಾಡ್ತೀರಾ. ಸೊ ಇದರಲ್ಲಿ ನಾನು ಟಾಪಿಕ್ ಮಾತ್ರ ಮೆನ್ಷನ್ ಮಾಡಿದ್ದೀನಿ, ಬಟ್ ಇನ್ನ ಜಾಸ್ತಿ ಹೇಳ್ಕೊಡ್ತೀವಿ ನಾವು ಇದರಲ್ಲಿ. ನಾನು ಅದೇ ಹೇಳ್ದಲ್ವಾ ನಿಮಗೆ 3 ಸ್ಕಿಲ್ಸ್. ಸೊ ಇದರಲ್ಲಿ ಮೇಜರ್ ಅಡ್ವಾಂಟೇಜಸ್ 3 ಸ್ಕಿಲ್ಸ್ ನೀವು ಲರ್ನ್ ಮಾಡ್ತೀರಾ. ಅದು ಏನಂತ ಹೇಳ್ಬಿಡ್ತೀನಿ. 3 ಸ್ಕಿಲ್ಸ್ ಇನ್ 1 ಕೋರ್ಸ್. ಸೊ ಆಫ್ಲೈನ್ ಅಂಡ್ ಆನ್ಲೈನ್ ಎರಡೂ ಇದೆ. ಓಕೆ, ಆನ್ಲೈನ್ 1-to-1 ಕೂಡ ಇದೆ, ಆಫ್ಲೈನು ಇದೆ. ಓಕೆ, ಸೊ ಏನೇನು ಸ್ಕಿಲ್ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಡಿಜಿಟಲ್ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್ ಮತ್ತೆ ಗ್ರಾಫಿಕ್ ಡಿಸೈನಿಂಗ್, ಇದು 3 ನೀವು ಲರ್ನ್ ಮಾಡ್ತೀರಾ. ಅದೇ ತರ 100% ಪ್ಲೇಸ್ಮೆಂಟ್ ಗ್ಯಾರಂಟಿ ಪಕ್ಕಾ ನಾವು ಕೊಡ್ತೀವಿ. ನಮ್ಮ ಹತ್ರ ಟೈಅಪ್ ಇದೆ, ಕಂಪನೀಸ್ ಬೇಜಾನ್ ಕಂಪನೀಸ್ ಟೈಅಪ್ ಇದೆ. 100% ಪ್ಲೇಸ್ಮೆಂಟ್ ಗ್ಯಾರಂಟಿ, ಸಪೋರ್ಟ್ ಎಲ್ಲ ಇಲ್ಲ, ಗ್ಯಾರಂಟಿಡ್. ಆರ್ ಇಂಟರ್ನ್ಶಿಪ್ ಗ್ಯಾರಂಟಿಡ್. ನೀವು ಇಂಟರ್ನ್ಶಿಪ್ ಬೇಕಾದ್ರೆ ಮಾಡ್ಬೋದು, ಪೇಯ್ಡ್ ಇಂಟರ್ನ್ಶಿಪ್ ಸಿಗುತ್ತೆ. ಪೇಯ್ಡ್ ಇಂಟರ್ನ್ಶಿಪ್ ಸಿಗುತ್ತೆ ನಿಮಗೆ. ಮತ್ತೆ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ನಿಮಗೆ ಲೈವ್ ಪ್ರಾಜೆಕ್ಟ್ ಸಿಗುತ್ತೆ. ಸೊ ಇದೆಲ್ಲ ಏನು ಲರ್ನ್ ಮಾಡ್ತೀರೋ ಅದೆಲ್ಲ ನೀವು ಅಡ್ವಾನ್ಸ್ ಕೋರ್ಸಲ್ಲಿ ಲೈವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತೀರಾ. ಓಕೆ, ಸೊ ಇದು ಓವರ್ ವ್ಯೂ. ಸೊ ನಮ್ಮ ವೆಬ್ಸೈಟು ನಾನು ಇಲ್ಲೇ ಮೆನ್ಷನ್ ಮಾಡಿದೆ ಅಲ್ವಾ. ಸೊ ಅಪ್ಕಮಿಂಗ್ ವಿಡಿಯೋಸ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಅದರಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದೇ ನಮ್ಮ ವೆಬ್ಸೈಟ್. ಓಕೆ, ಸೊ ಇದರಲ್ಲಿ ವಿಸಿಟ್ ಮಾಡಿ ನೋಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಈ ಸೈಟಲ್ಲಿ ಎಲ್ಲ ಡೀಟೇಲ್ಸು ಇದೆ. ಸೊ ನೀವು ಇದನ್ನು ಚೆಕ್ ಮಾಡಿ. ನಿಮಗೆ ಕೋರ್ಸ್ ಬೇಕಾದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಡೀಟೇಲ್ಸ್ ಹೇಳ್ತೀವಿ. ಆಫ್ಲೈನ್ ಕ್ಲಾಸಸ್ಸು, ಆನ್ಲೈನ್ ಕ್ಲಾಸಸ್ಸು ಎರಡೂ ಇರುತ್ತೆ. ಕನ್ನಡದಲ್ಲಿ ಬೇಕಾದರೆ ನಮ್ಮ ಹತ್ರ ಕನ್ನಡ ಫ್ಯಾಕಲ್ಟೀಸ್ ಇದ್ದಾರೆ, ಅವರು ಹೇಳ್ಕೊಡ್ತಾರೆ. ತಮಿಳ್ ಬೇಕಾದ್ರೆ ತಮಿಳ್ ಇರುತ್ತೆ, ತೆಲುಗು ಬೇಕಾದ್ರೆ ತೆಲುಗು ಫ್ಯಾಕಲ್ಟೀಸ್ ಇದ್ದಾರೆ, ಇಂಗ್ಲೀಷಲ್ಲೂ ಕ್ಲಾಸಸ್ ಇರುತ್ತೆ. ಆಫ್ಲೈನ್ ಆನ್ಲೈನ್ ಎರಡೂ ಇರುತ್ತೆ. 1-to-1 ಟ್ರೈನಿಂಗ್ ಇರುತ್ತೆ. ಸೊ ಜಾಯಿನ್ ಮಾಡಿ, ಲರ್ನ್ ಮಾಡಿ. 3 ಸ್ಕಿಲ್ಸು ಬರುತ್ತೆ ಇದರಲ್ಲಿ. ಸೊ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ, ತುಂಬ ಲರ್ನ್ ಮಾಡ್ಬೋದು. ಥ್ಯಾಂಕ್ ಯು.